ಏಜೆಂಟ್ಸ್ ಇಲ್ಲದೆ ಏನೂ ನಡೆಯೋದೇ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಅನ್ನೋ ಥರ. ಒಂದು ನಗರ, ನಾಗರಿಕತೆ, ಸಮಾಜ, ಈ ಮೂರು ಅತಿ ಮುಖ್ಯವಾದಂಥ ಒಂದು ಸಂಬಂಧ. ಸೊ ನೀವೆಲ್ಲರೂ SIR ಫಾರಮ್ನ ಹಿಂದಿರುಗಿಸಿದ್ದೀರ. ತಮಾಷೆ ಏನಂದರೆ, ಎಲ್ಲರೂ ಈ ಗೌರ್ನಮೆಂಟ್ ಕೆಲಸನ ಏಜೆಂಟ್ ಮೂಲಕನೇ ಮಾಡಿಸ್ಕೊಳ್ಳೋದು. ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ನಿಮ್ಮ ಖಾತೆ ಕಂದಾಯದ ವಿಷಯ ಆಗಿರ್ಬೋದು, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ವಿಷಯ ಆಗಿರ್ಬೋದು, ಏಜೆಂಟ್ಸ್ ಮೂಲಕ ಹೋಗೋದು. ಆದರೆ ಇಲ್ಲಿ ಮಾತ್ರ BLOsಗಳು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಆದರೆ ಇಲ್ಲೂ ಒಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂದರೆ, ಅವ್ರ ಜೊತೆಗೂ BLOಗಳು ಅಂದ್ಬಿಟ್ಟು ಏಜೆಂಟ್ಸ್ನ ಸೇರಿಸ್ಕೊಂಡಿದ್ದಾರೆ. ಯಾಕಂದರೆ ಎನ್ಯುಮರೇಷನ್ ಫಾರಮಲ್ಲಿ ಯಾರ್ಯಾರನ್ನ ತೆಗೆದಾಕಿದ್ದಾರೆ ಅನ್ನೋದ್ರ ಲಿಸ್ಟ್ ಅನಿಸುತ್ತಿದ್ದು 1202 ಜನರದ್ದು ಹೆಸರಿದೆ ಅನಿಸುತ್ತೆ. SIR ಬಗ್ಗೆ ನನಗೆ ನಿಜವಾಗ್ಲೂ ಒಂದು ಮಟ್ಟದ ಅದು ಬೇಕಾಗಿತ್ತು ಅನ್ನೋ ಒಂದು ಕಾರಣ ಏನಂದರೆ, ನಿಜವಾಗ್ಲೂ ನೋಡಿ, ಇವತ್ತು ಸ್ವತಂತ್ರ ದಿನ 1947ರಲ್ಲಿ ಸ್ವತಂತ್ರ ಬಂತು. ನಿಜವಾಗ್ಲೂ ನಾವು ಇನ್ನೂ ವೋಟರ್ಸ್ ಅನ್ನೋದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಮಗೆ. ಅಂದರೆ ನಮ್ಮ ಪೂರ್ತಿ ಅಧಿಕಾರ ಈ ವೋಟಲ್ಲಿರುತ್ತೆ. ಅಂದರೆ ನಮ್ಮ ಪೂರ್ತಿ ಇದು ಇಟ್ಸ್ ಲೈಕ್ ನೀವು ಶೇರ್ ಮಾರ್ಕೆಟಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ರೆ, ನೀವು ಶೇರ್ ಮಾರ್ಕೆಟಲ್ಲಿ ಏನಾದರೂ ಡೀಲ್ ಮಾಡ್ತಾಯಿದ್ರೆ, ಸೊ ಒಂದು ಕಂಪ್ನಿದು ಶೇರ್ ಹೆಂಗೆ ತೊಗೊತಿರೋ ನೀವು, ಶೇರ್ ಸರ್ಟಿಫಿಕೇಟ್ ಅಂತ, ಇವಾಗೆಲ್ಲ ಡಿಮ್ಯಾಟ್ ಅಂತೀರ. ಸೊ ಮುಂಚೆ ಎಲ್ಲ ಒಂದು ಸರ್ಟಿಫಿಕೇಟ್ ಅನ್ನೋದು ಕೊಡೋರು, ಒಂದೇ ಒಂದು ಶೇರ್ ತೊಗೊಂಡ್ರೆ. ಸಿಮಿಲರ್ಲಿ ವೋಟ್ ಅನ್ನೋದು ಇಡೀ ಇಂಡಿಯಾಗೆ ನಿಮ್ಮ ಒಂದು ಈಕ್ವಲ್ ಶೇರ್. ಅದು ಇಂಡಿಯಾಲ್ಲೇ ಒಂದು ಈಕ್ವಲ್ ಶೇರ್ ಅನ್ನೋದನ್ನೇ ವೋಟ್ ಅನ್ನೋದು. ಅದು ಎಲ್ಲ ರೀತಿಯಲ್ಲೂ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ನಿಮ್ಮ ಕೊಡುಗೆಯಲ್ಲಾಗಿರ್ಬೋದು. ಈಗ SIR ಸಂಬಂಧ ಏನಂತ ಹೇಳಿದ್ರೆ, ಈಗ ವೋಟರ್ ಲಿಸ್ಟ್ ರಿವಿಷನ್ ಅಂತ ಅದು ಪ್ರಕ್ರಿಯೆ. ಒಂದು ಸೋರ್ಸು, ಈ ದೇಶದಲ್ಲಿ ನಾವು ನಾಗರಿಕತೆಯನ್ನು ಒಂದು ದೃಢಪಡಿಸ್ಕೊಳ್ಳುವಂತಹ ಒಂದು ಮೇನ್ ಸೋರ್ಸ್ ವೋಟರ್ ಲಿಸ್ಟ್. ಇಷ್ಟು ದಿನ ಏನು ಮಾಡ್ತಾಯಿದ್ರು ಸ್ವಾಮಿ, ಈ ಒಂದೇ ಒಂದು ಪೋಲಿಂಗ್ ಸ್ಟೇಷನಲ್ಲಿ 1200 ಜನ, ಒಂದು ಪೋಲಿಂಗ್ ಸ್ಟೇಷನಲ್ಲಿ ಇರೋದೇ 1000 ಜನ. ಮೋಸ್ಟ್ಲಿ ಇದು 3 ಪೋಲಿಂಗ್ ಸ್ಟೇಷನ್ನ ಕಂಬೈನ್ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಇಷ್ಟು ದಿನ ಇಷ್ಟು ಜನರನ್ನ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಇಷ್ಟು ದಿನ ಡೆತ್ತು ಆಗಲಿ ಅಥವಾ ಅನ್ಟ್ರೇಸಬಲ್ ಆಗಲಿ ಅನ್ನೋದನ್ನು ಕಂಡುಹಿಡಿಯೋಕ್ಕೋಸ್ಕರ ಪ್ರತಿ ವರ್ಷವೂ ಈ BLOಗಳು ಅಂದ್ಬಿಟ್ಟು ಹೆಸರಲ್ಲಿ ನೀವು ಫೇಕ್ ಮಾಡಿದ್ರಿಂದ ಈಗ ನಿಮಗೆ ಗೊತ್ತಾಗಿರ್ಬೋದು. ಅದರಲ್ಲೂ ಕೂಡ ಇವಾಗ ನಡೆದಿರುವಂಥ SIR ಕೂಡ ಅದರ ಪ್ರಕ್ರಿಯೆ ಪ್ರಕಾರ ಯಾವ ಒಂದು ನಿಜವಾದ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅದರ ಪ್ರಕಾರ ಮಾಡಿಲ್ಲದೆ, ನಾನು ಹೇಳಿದಂಗೆ ಒಂದು ಕಡೆ ಕೂತ್ಕೊಂಡು ಜನರನ್ನ ಕರ್ಸ್ಕೊಂಡಿದ್ದಾರೆ. ಎಷ್ಟೋ ಜನರು ಪಾಪ ಬಂದು ಅವ್ರ ಫಾರಮ್ಸ್ನ ಸಬ್ಮಿಟ್ ಮಾಡಿದ್ದಾರೆ.
ನಮ್ಮ ನಾಗರಿಕತೆಗೂ ನಮ್ಮ ಮತದಾರರ ಪಟ್ಟಿಗೂ ನಮ್ಮ ಸಮಾಜಕ್ಕೂ ನಮ್ಮ ಸಂವಿಧಾನಕ್ಕೂ ನಮ್ಮ ಹಕ್ಕು, ನಮ್ಮ ಕೊಡುಗೆ, ನಮ್ಮ ಕರ್ತವ್ಯ, ನಮ್ಮ ಹಕ್ಕು ಏನೇನಾದರೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋ ಥರ ನಾವೇನಾದರೂ ಬದುಕ್ತಾ ಇದ್ದೀವ? ಅಲ್ಲ ಸ್ವಾಮಿ, 1000 ಜನ ಇಲ್ಲದೇ ಇರುವಂತಹ, ಇಷ್ಟೊಂದು ಜನ ಇಲ್ಲದೇ ಇರುವಂತಹ ಲಿಸ್ಟನ್ನು ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ವಿ? ಯಾರು ಇದಕ್ಕೆ ಯಾರು ಹೊಣೆ? ಅವ್ರು ಯಾರೋ ಯಾಕೆ ಮಾಡಬೇಕು? ಒಬ್ಬ BLO ಯಾಕೆ ಮಾಡಬೇಕು? ನಾವು ತಾನೇ ಜನ ಇದ್ರ ಬಗ್ಗೆ ಎಚ್ಚರ ವಹಿಸ್ಕೊಬೇಕಾಗಿತ್ತು. ಜನ ಇದ್ರ ಬಗ್ಗೆ ಎಚ್ಚರ ವಹಿಸ್ಕೊಳ್ದೇ ಇದ್ದರೆ ಯಾವನು ಬಂದು ಯಾಕೆ ಮಾಡ್ತಾನೆ? ಸೊ ಇದೇ ಥರ ಇದು ನಾನು ಎಷ್ಟೋ ವರ್ಷದಿಂದ ಇದ್ರ ಬಗ್ಗೆ ನಾನು ನನ್ನ ಸಾಮಾಜಿಕ ಜಾಲತಾಣ ಏನಿದೆ, ನನ್ನ ಫೇಸ್ಬುಕ್ಕಲ್ಲೆಲ್ಲ ತುಂಬ ವರ್ಷದಿಂದ ಇದನ್ನು ನಾನು ಹೇಳ್ತಾ ಬಂದಿದ್ದೀನಿ. BLOs ಇಲ್ಲ, ಇದನ್ನು ಮಾಡೋಕ್ಕೆ ಸರಿಗೆ ಒಂದು ಪ್ರೋಸೆಸ್ ಇಲ್ಲ. ಇದನ್ನು ನೋಡೋಣ, ಇನ್ನು ಇದು ವಿಚಾರಗಳು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಒಂದು. ಎರಡನೇದು ಒಂದು ನಗರ, ನಾಗರಿಕತೆ, ಆಮೇಲೆ ಅದನ್ನು ಸಮಾಜ ಅಂತೀವಿ. ಇದನ್ನು ತೀರಾ ಕಡೆಗಣಿಸ್ಬಿಟ್ಟಿದ್ದಾರೆ. ಏನಂದರೆ ಬೇಸಿಕಲಿ ಡೆವಲ್ಯೂಷನ್ ಅಥವಾ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್. ದಯವಿಟ್ಟು ಈ ಸತಿಯಾದರೂ ಎಚ್ಚೆತ್ಕೊತೀರಾ ಅನ್ನೋ ಒಂದು ಭರವಸೆ ನನಗೆ ಖಂಡಿತ ಇದೆ. ಈ ಒಂದು ನಗರ ನಮ್ಮೆಲ್ಲರ ನಗರ. ಈ ಒಂದು ನಗರನ ಕಾನೂನುಗಳು ನಮ್ಮ ಉಸಿರು ಕಾನೂನು. ಒಂದು ಪ್ರಜಾಪ್ರಭುತ್ವದಲ್ಲಿ ಈ ನಮ್ಮ ಬ್ರೈನ್ ಏನಿದೆ, ಇಟ್ ಈಸ್ ವಾಟ್ ಎವರ್ ಇಟ್ ಥಿಂಕ್ಸ್, ಏನೇ ಒಂದು ಯೋಚನೆ ಮಾಡಿದ್ರೂ ಇಟ್ ಈಸ್, ಇಫ್ ಇಟ್ ಈಸ್ ರಿಲೇಟೆಡ್ ಟು ದ ಸೊಸೈಟಿ, ಇಟ್ ಈಸ್ ಪೊಲಿಟಿಕಲ್. ನಾವು ಅಥವಾ ಏನೇ ಒಂದು ಒಳ್ಳೇದು ಯೋಚನೆ ಮಾಡ್ತೀವಿ ಅಂತ ಇದ್ರೂ ಇಟ್ಸ್ ಅ ಪೊಲಿಟಿಕಲ್ ಐಡಿಯಾ. ಆದರೆ ಇವತ್ತಿರೋ ವ್ಯವಸ್ಥೆ ಎಷ್ಟು ನಮ್ಮನ್ನು ಕಡೆಗಣಿಸಿದೆ, ಹಾಗೂ ನಾವು ಅದನ್ನು ಯೋಚನೆ ಯಾರು ಯೋಚನೆಯನ್ನು ತಡೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಯೋಚನೆ ಮಾಡೋದ್ರಲ್ಲಾದರೂ ಯೋಚನೆ ಮಾಡಿ. ಇವಾಗ ತೀರಾ ಕಡಿಮೆ ಜನ, ಒಂದು 100 ಜನದಲ್ಲಿ ತೀರಾ ಒಂದು 10ರಿಂದ ಕಮ್ಮಿ ಜನ ಆರ್ಗನೈಸ್ಡ್ ಆಗಿ ಈ ಸಮಾಜನ ಹಾಳು ಮಾಡ್ತಾಯಿದ್ದಾರೆ. ಇನ್ನೂ ತೀರಾ 10 ಜನ ಪಾಪ ಏನೋ ಒಂದು ಪ್ರಯತ್ನದಲ್ಲಿ ಇದನ್ನು ಸರಿಪಡಿಸ್ಬೇಕು ಅನ್ನೋ ಹೋರಾಟ ಮಾಡಬೇಕು ಅಂತ ಇದ್ರೂ ಅವರು ಆರ್ಗನೈಸ್ಡ್ ಆಗಿಲ್ಲ. ಸೊ ಈ ಚೇಂಜು ಫ್ರಮ್ ಯಾರು ಆರ್ಗನೈಸ್ಡ್ ಆಗಿದ್ದಾರೆ ಸಮಾಜನ ಹಾಳು ಮಾಡ್ತಾಯಿರೋರು, ಫ್ರಮ್ ದೇರ್ ಟು ಯಾರು ಸಮಾಜನ ಸರಿಪಡಿಸ್ಬೇಕು ಅನ್ನೋ ಅವ್ರಿಗೆ ಬರಬೇಕು ಆರ್ಗನೈಸ್ಡ್ ಆ್ಯಕ್ಟಿವಿಟಿ ಮಾಡೋಕ್ಕೆ. ಅದಕ್ಕೆ ಈ ಮಿಕ್ಕಿದ 80% ಜನರು ಏನಿದ್ದಾರೆ ಅವರ ಒಂದು 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 ಚಿಕ್ಕದಾದಂತಹ ಪ್ರಯತ್ನ ಇದರಲ್ಲಿ ಆಗಬೇಕು, ಇನ್ನೇನು ಜಾಸ್ತಿ ಬೇಡ. ಸೊ ನಿಮಗೆ ಈ ಲಿಸ್ಟನ್ನು ನಾನು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಈ ಲಿಸ್ಟು CEO karnataka.gov.in ವೆಬ್ಸೈಟಲ್ಲಿ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಎಲೆಕ್ಟರ್ಸ್ ಇನ್ SIR 2026 ಇದರ ಟೋಟಲ್
ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನಮ್ಮ ಬೆಂಗಳೂರು ನಾರ್ತ್ಗೆ ಬಂದರೆ ನಮ್ಮ ಮಲ್ಲೇಶ್ವರಮಲ್ಲಿ ಅದು ಕೇಂಬ್ರಿಡ್ಜ್ ಇಂಗ್ಲೀಷ್ ಸ್ಕೂಲಲ್ಲಿ ಇಷ್ಟು ಜನ ಇದ್ದಾರೆ. ಸೊ ನನ್ನ ಸತತ ಪ್ರಯತ್ನ ಈ ನಗರವನ್ನು ಕಟ್ಟಲು. ಧನ್ಯವಾದ.